ನಿನ್ನೆ ದಿವಸ ದಿನಾಂಕ 19/2/2026 ನಡೆದಿರತಕ್ಕಂಥ ಬಾಗಲಕೋಟೆಯಲ್ಲಿ ಕೋಮು ಸಂಘರ್ಷ ನಡೆದಿತ್ತು. ಅದನ್ನು ತನಿಖೆ ಮಾಡಲಿಕ್ಕಾಗಿ ಸತ್ಯಶೋಧನಾ ಸಮಿತಿ ಅಂತ ಕರ್ನಾಟಕದ ಎಲ್ಲ ಕಡೆಯಿಂದ ಕೆಲವೊಂದು ಜನ ಪ್ರಜ್ಞಾವಂತರು ಅಲ್ಲಿ ಹೋಗಿದ್ವಿ. ಬೆಂಗಳೂರಿನಿಂದ ಜನಶಕ್ತಿ ಪತ್ರಿಕೆ ವರದಿಗಾರರಾದಂಥ ರಾಮಕೃಷ್ಣ ಅವರು, ಧಾರವಾಡದಿಂದ ಮೇ ಸಾಹಿತ್ಯ ಬಳಗದ ವತಿಯಿಂದ ಬಸವರಾಜ್ ಸುಳಿಭಾವಿಯವರು, ಮುತ್ತು ಬಿಳಿಯಲೆಯವರು ಲಡಾಯಿ ಪ್ರಕಾಶನದಿಂದ ಬಂದಿದ್ದರು. ಗುಲ್ಬರ್ಗದಿಂದ ಪ್ರೊಫೆಸರ್ ಕಾಶಿನಾಥ್ ಅಂಬುಲಿಗಿ, ನಾನು ಡಾಕ್ಟರ್ ಮೀನಾಕ್ಷಿ ಬಾಳಿ, ಕೆ ನೀಲಾ, ಮೆಹರಾಜ್ ಪಟೇಲ್ ಮತ್ತು ಬಿಜಾಪುರದಿಂದ ಜಾಗತಿಕ ಲಿಂಗಾಯತ ಮಹಾಸಭಾದ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ JS ಪಾಟೀಲ್, ಮಾನವ ಬಂಧುತ್ವ ವೇದಿಕೆಯಿಂದ ಪ್ರಭುಗೌಡ ಮತ್ತು ಅನೇಕ ಜನ ಸೇರಿ ನಾವು ಸತ್ಯಶೋಧನಾ ಸಮಿತಿ ಅಂತ ಹೇಳಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ನಮ್ಮ ಕಂಡು ಬಂದಿದ್ದೇನೆಂದರೆ, ದಿನಾಂಕ 19ರಂದು ಶಿವಾಜಿ ಜಯಂತಿಯ ನೆಪದಲ್ಲಿ ಅಲ್ಲಿರ್ತಕ್ಕಂಥ ಕೆಲವು ಕೋಮು ಶಕ್ತಿಗಳು, ಕೆಲವು ಕೋಮು ಭಾವನೆಯನ್ನು ತುಂಬಿಕೊಂಡಿರ್ತಕ್ಕಂಥ ಜನ ಪಂಕಾ ಮಸೀದಿ ಎದುರುಗಡೆ ಹೋಗಿ ಸುಮಾರು 40 ನಿಮಿಷಗಳವರೆಗೆ, SP ಅವರೇನೋ 22 ನಿಮಿಷ ಅಂತ ಹೇಳ್ತಾರೆ, ಅಲ್ಲಿಯ ಸ್ಥಳೀಯರನ್ನು ಕೇಳಲಾಗಿ ಒಂದು 40 ನಿಮಿಷದವರೆಗೆ ಮಸೀದಿ ಎದುರು ನಿಂತು. ಅದು ತುಂಬ ಇಕ್ಕಟ್ಟಾದ ಸ್ಥಳ. ನಾವು SP ಅವರನ್ನು ಭೇಟಿಯಾಗಿದ್ದೇವೆ, DC ಅವರನ್ನ ಭೇಟಿಯಾಗಿದ್ದೇವೆ, ಬಾಧಿತರನ್ನು ಭೇಟಿಯಾಗಿದ್ದೇವೆ, ಮಸೀದಿಯ ಮುಂದೆ ಹೋಗಿದ್ದೇವೆ, ಮಸೀದಿಯಲ್ಲಿರ್ತಕ್ಕಂಥ ಜನರನ್ನು ಮಾತಾಡಿಸಿದ್ದೇವೆ, ಸುತ್ತಮುತ್ತಲಿರ್ತಕ್ಕಂಥ ಜನರನ್ನು ಮಾತಾಡಿಸಿದ್ದೇವೆ, ಎಲ್ಲ ಕೋಮಿನವರನ್ನು ಮಾತಾಡಿಸಿದ್ದೇವೆ. ಅಲ್ಲಿ ಇಕ್ಕಟ್ಟಾದ ಸ್ಥಳ ಅದು. ಆ ಇಕ್ಕಟ್ಟಾದ ಸ್ಥಳದಲ್ಲಿ ಒಂದು ರಾತ್ರಿ 9 ಸುಮಾರು 9ರಿಂದ 10 ಒಳಗಡೆ ಒಂದು 40 ನಿಮಿಷದವರೆಗೆ ಕುಣಿಯೋದು, ಚೀರೋದು, ಮಂದಿರ ಬನಾಯಿಂಗೆ ಹಾಡಾಡೋದು, ಕೆಟ್ಟ ಸನ್ನೆಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ಜನರನ್ನು ಉದ್ರೇಕಕಾರಿಗೊಳಿಸಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ನಡೆಯುತ್ತಿರುವಾಗ ಅಲ್ಲಿ SP ಅವರಿದ್ದರು, ಪೊಲೀಸ್ ಸಿಬ್ಬಂದಿ ಇತ್ತು. ಅವ್ರು ನಾವು ನಿಯಂತ್ರಿಸಿದ್ದೇವೆ ಅಂತ ಹೇಳ್ತಾರೆ. ಅದು ಹೇಗೆ ನಿಯಂತ್ರಿಸಿದ್ದಾರೋ ಗೊತ್ತಾಗ್ತಾ ಇಲ್ಲ. ಎಲ್ಲ CC ಕ್ಯಾಮ್ರಾದ ಫುಟೇಜ್ಗಳನ್ನು ನಾವು ನೋಡಿ ಬಂದಿದ್ದೇವೆ. ಮಸೀದಿ ಒಳಗಿನಿಂದ ಒಂದು ಕಲ್ಲು ಬತ್ತು ಅಥವಾ ಒಂದು ಚಪ್ಪಲಿ ಬಂತು ಅಂತ ಹೇಳ್ತಾರೆ. ಮತ್ತು ಈಗಾಗಲೇ ಕಲ್ಲು ಎಸೆದಂಥ ಮತ್ತು ಚಪ್ಪಲಿ ಎಸೆದಿರುವಂಥ ವ್ಯಕ್ತಿ ಯಾರು ಅಂತ ಗುರುತಿಸಿದರೆ ಅವ್ರನ್ನ ಬಂಧಿಸಲಾಗಿದೆ. ಇಷ್ಟೆಲ್ಲ ಆದ ನಂತರ ಇಲ್ಲಿ ಇರುತ್ತಿರುವಾಗಲೇ ಸ್ವಲ್ಪ ಮುಂದೆ ಹೋಗ್ತದೆ ಮೆರವಣಿಗೆ. ಅಲ್ಲಿ ಒಂದು ಕಾಯಿಪಲ್ಯ ಮಾರ್ಕೆಟ್ ಇದೆ. ಅಲ್ಲಿ ಕಾಯಿಪಲ್ಯ ಹೊತ್ತುವಂಥ ಬಂಡಿಗಳಿವೆ. ಆ ಬಂಡಿಗಳು ನಿರ್ದಿಷ್ಟ ಕೋಮಿಗೆ ಸಂಬಂಧಪಟ್ಟಿವಂಥ ಗುರುತಿಸಿ ಅವುಗಳಿಗೆ ಬೆಂಕಿ ಹಚ್ತಾರೆ. ಮರುದಿನ ಮುಂಜಾನೆ ಮತ್ತೆ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿಸಲಿಕ್ಕೆ 20-25 ಹುಡುಗರು ಕಲ್ಲು ಎಸೆತವನ್ನು ಮಾಡ್ತಾರೆ. ಆವಾಗ ನಾವು ತಕ್ಷಣವೇ ಬಂಧಿಸಿದ್ದೇವೆ ಅಂತ SP ಅವರು ಹೇಳ್ತಾರೆ. ರಾತ್ರಿ ಇಷ್ಟು ಜಗಳ ಆಗಿದೆ, ಮುಂಜಾನೆ ಏನೂ ಆಗ ಸಾಧ್ಯತೆ ಇರ್ತದೆ. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಜಿಲ್ಲಾಡಳಿತ ಘಟನೆ ಆದ ನಂತರ ನಿಯಂತ್ರಣ ಮಾಡಿದ ಹೊರತು ಘಟನೆ ನಡೆಯದಂತೆ ನೋಡಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ಅಲ್ಲಿ ಕೋಮು ವಿದ್ವೇಷಕಾರಿಯಾದಂಥ ಕೃತ್ಯಗಳು ನಡೀತಾ ಇವೆ. ವಯಸ್ಸಾದಂಥ ಒಬ್ಬ ಹಿರಿಯರು, ಒಂದು 60-70 ವರ್ಷದ ವಯೋವೃದ್ಧರವರು, ಅವರಿಗೊಬ್ಬ 18-20 ವರ್ಷದ ಹುಡುಗ ಅವಾಚ್ಯ ಶಬ್ದಗಳಿಂದ ಬೈತಾನೆ. ಅವನು ಹೊಲ್ಸು ಬೈತಾನೆ. ಹೋಗಿ ಆ ವಯೋವೃದ್ಧರು ನೋಡ್ರಿ ನನಗೆ ಇವ ಹಿಂಗೆ ಬೈತಾರೆ ಅಂತ ಹೇಳಿದ್ರು ಕೂಡ ಯಾರು ಕಿವ್ಯಾಗ ಹಾಕ್ಕೊಳ್ಳಲ್ಲ. ಅಲ್ಲಿ ಇಂಥ ಒಂದು ಕೆಟ್ಟ ವಾತಾವರಣ ಮೂಡಿದೆ. ಯಾಕೆ ಇದೆಲ್ಲ ಹೀಗಾಯಿತು ಅಂತ ಕೇಳಿದ್ರೆ ಅದಕ್ಕೆ ಭಾಳ ಸ್ಪಷ್ಟವಾಗಿದೆ ಉತ್ತರ. ಅಲ್ಲಿಯ MLA, ಸಿಟ್ಟಿಂಗ್ MLA ಅವರು ತೀರ್ಕೊಂಡಿದ್ದಾರೆ. ಅಲ್ಲಿ ಬೈ ಎಲೆಕ್ಷನ್ ಇದೆ. ಬೈ ಎಲೆಕ್ಷನ್ಗೆ ಈ ಸರ್ತಿ ಬೈ ಹುಕ್ ಆರ್ ಕುಕ್ ಅಲ್ಲಿ BJP ಬರಬೇಕಾಗಿದೆ. BJP ಅದು ಕೇವಲ ಒಂದು ಮುಖವಾಣಿ. BJP ನಿಯಂತ್ರಿಸ್ತಾ ಇರೋದು RSS. ಅದರ ಹಿಂದಿರ್ತಕ್ಕಂಥ ಸಂಘ ಪರಿವಾರದ ಅನೇಕ ಗ್ಯಾಂಗ್ಗಳು. ಆ ಗ್ಯಾಂಗಿನ ಜನ ಶಿವಾಜಿ ಜಯಂತಿಯ ನೆಪದಲ್ಲಿ ಅಲ್ಲಿ ವರ್ಷಾಂಚಾರಿ ಅನೇಕ ವರ್ಷಗಳಿಂದ ಶಿವಾಜಿ ಜಯಂತಿ ನಡೀತದೆ. ಶಿವಾಜಿ ಜಯಂತಿ ನಡೆಯುವಾಗ ಮಸೀದಿ ಎದುರ ಹಮೇಶ ಅಲ್ಲಿ ಮೆರವಣಿಗೆ ಹೋಗ್ತದೆ. ಆವಾಗ ಆ ಮುಸ್ಲಿಂ ಸಮುದಾಯದ ಜನ ಹೊರಗೆ ಬಂದು ಅವ್ರನ್ನ ಸ್ವಾಗತ ಮಾಡಿ, ಶಾಲು ಹಚ್ಚಿ, ಪಾನಕ ಕುಡಿಸಿ, ಅಪ್ಕೊಂಡು ಪರಸ್ಪರ ಅವ್ರ ಜೊತೆ 2 ಹೆಜ್ಜೆ ನಡೆದು ಮೆರವಣಿಗೆ ನಡೆಸುವಂಥ ಪರಂಪರೆ ಇತ್ತು. ಕಳೆದ ಈ 3-4 ವರ್ಷಗಳಿಂದ ಆ ಪರಂಪರೆ ರದ್ದು ಮಾಡಿದ್ದಾರೆ. ಈ ಕೋಮುವಾದಿಗಳು ಅದನ್ನು ನಿಲ್ಲಿಸಿದ್ದಾರೆ. ಮತ್ತು ಯಾವಾಗಲೂ ಹಗಲೊತ್ತು ಮೆರವಣಿಗೆ ಹೋಗ್ತಿತ್ತದು. 11-12 ಗಂಟೆಗೆ ಒಂದು ಜಯಂತಿ ಆಚರಿಸ್ತಿದ್ರು, 4ರ ತನಕ ಮೆರವಣಿಗೆ ಮುಕ್ತಾಯ ಆಗ್ತಿತ್ತು. ರಾತ್ರಿ ಯಾಕೆ ಹೋಗಬೇಕಿತ್ತು? ಅಲ್ಲಿ ಇಂಥ ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಿದೆ ಇವರಿಗೆ. ಬಾಗಲಕೋಟೆ ಕೋಮುವಾದಿಗಳ ಗಡ ಆಗ್ತಾಯಿದೆ ಅನ್ನೋದು ಗೊತ್ತಿದೆ. ರಾತ್ರಿ ಮೆರವಣಿಗೆಗೆ ಅವಕಾಶ ಕೊಡುವ ಅವಶ್ಯಕತೆ ಯಾಕೆ ಕೊಟ್ಟಿರಿ ಅಂತ ನಾವು SP ಕೇಳಿದಾಗ ಹೇಳ್ತಾರೆ ಅವರು, ಇಲ್ಲ ಲಾಸ್ಟ್ ಇಯರ್ನು ಇಲ್ಲಿ ಹೀಗೆ ಆಗಿದೆ ಅಂತೇಳಿ. ಲಾಸ್ಟ್ ಇಯರ್ ಉದಾಹರಣೆ ಯಾಕೆ ತೊಗೋಬೇಕು? ಅವರು ಹಿಂದೆ ಹಂಗೆ ಆಗ್ತಿರಲಿಲ್ಲ 4-5 ವರ್ಷಗಳ ಹಿಂದೆ, ಅದು ಅವರಿಗೆ ಗೊತ್ತಾಗಲಿಲ್ಲ. ನಾವು ನಿಯಂತ್ರಿಸಿದ್ದೇವೆ ಅಂತ ಹೇಳ್ತಾರೆ. ಅವ್ರು ಏನು ನಿಯಂತ್ರಿಸಿದಾರೋ ಗೊತ್ತಿಲ್ಲ. ಅದರಲ್ಲಿ ಮರುದಿನ ಬಂದವರು ನಾವು ಬಾಗಲಕೋಟೆ ಚಲೋ ಅಂತಿಕೊಂಡು ಏನೋ ಒಂದು ಕಾರ್ಯಕ್ರಮ ಹಾಕಿದ್ರು ಎಲ್ಲ ಸಂಘ ಪರಿವಾರದವರು. ಅದನ್ನು ನಾವು ತಡೆ ಹಿಡಿದಿದ್ದೇವೆ. ಪುನೀತ್ ಕೆರಹಳ್ಳಿ, ಪ್ರಮೋದ್ ಮುತಾಲಿಕ್ ಇವರು ಬರೋದನ್ನು ನಿಲ್ಲಿಸಿದ್ದೇವೆ ಅಂತ ಹೇಳ್ತಾರೆ. ಅದರ ಸಿದ್ಧಲಿಂಗ ಸ್ವಾಮಿ ಹೋಗಿ ಅಲ್ಲಿ ಮಾತಾಡಿ ಬರ್ತಾನೆ.
ಸಿದ್ಧಲಿಂಗ ಸ್ವಾಮಿ ಎಷ್ಟು ಪ್ರಚೋದನಕಾರಿಯಾದ ಮಾತುಗಳನ್ನ ಆಡ್ತಾನೆ ಅಂದರೆ, ನೀವು ಮೆರವಣಿಗೆ ಮಾಡುವಾಗ ಹಾಗೆ ಹೋಗಬಾರ್ದು, ಒಂದು ಟ್ರ್ಯಾಕ್ಟ್ರಿ ತುಂಬ ಕಲ್ಲು ತೊಗೊಂಡು ಹೋಗಬೇಕು. ಇಂಥ ಮಾತುಗಳನ್ನ ಆಡಿದ್ದಾವೆ ಅಂತ ನಾವು ಜಿಲ್ಲಾ ಆಡಳಿತ SP ಅವ್ರಿಗೆ ಕೇಳಿದಾಗೆ, ಇದು ಕಾನೂನು ರೀತಿಯಿಂದ ಬಂಧಿಸಬೇಕಾದಂಥ ಮಾತು ಹೌದೇ ಅಲ್ಲ ಅನ್ನೋದನ್ನು ನಾವು ಲೀಗಲ್ ಎಕ್ಸ್ಪರ್ಟಿಗೆ ಕೇಳ್ತೇವೆ ಅಂತ ಹೇಳ್ತಾರೆ. ಒಬ್ಬ SP ಆಗಿ ಯಾವುದು ಲೀಗಲ್ ಶಬ್ದ ಇಲ್ಲೀಗಲ್ ಶಬ್ದ ಅನ್ನೋದಕ್ಕೆ ದೊಡ್ಡ ಕಾನೂನು ತಜ್ಞರ ಒಪಿನಿಯನ್ ಬೇಕಾ ಇವರಿಗೆ? ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಮಾತನಾಡುವಂಥ ಅಸಹಾಯಕತೆಯನ್ನು SP ತೋರಿಸಿದ್ದು ನಿಜವಾಗಿ ಕೂಡ ಆಶ್ಚರ್ಯ ಅನ್ನಿಸ್ತಿತ್ತು. ಅಲ್ಲಿಯ ಜಿಲ್ಲಾಧಿಕಾರಿಗಳನ್ನೂ ಕೂಡ ಹಾಗೇ ನಾವು ಕರೆದಿದ್ದೇವೆ, ಶಾಂತಿ ಸಭೆ ಮಾಡಿದ್ದೇವೆ. ಆ ಕೋಮಿನವ್ರಿಗೆ ಒಂದು ಸತಿ ಕರೆದು ಮಾತು ಹೇಳಿ ಕಳ್ಸಾರೆ, ಈ ಕೋಮಿನವ್ರಿಗೆ ಒಂದು ಸತಿ ಕರೆದು ಮಾತು ಹೇಳಿ ಕಳ್ಸಾರೆ. ಎರಡೂ ಕೋಮುಗಳನ್ನ ಪರಸ್ಪರ ಎದುರಿಗೆ ಕೂಡಿಸಿ, ಇಲ್ಲ ಅವ್ರು ಒಪ್ಪೋದಿಲ್ಲ ಅವ್ರು ಒಪ್ಪೋದಿಲ್ಲ ಅಂತೇಳಿ ನಿಮ್ಗೆ DC ಅಂತ ಮಾಡಿರ್ತಾರಲ್ಲ, ನೀವು ಅವ್ರನ್ನ ಹೇಳಿ ಅವ್ರಿಗೆ ಸಮಾಧಾನ ತಿಳಿಸಿ ಅರ್ಥ ಮಾಡಿಸಿ, ಈ ನೆಲದ ಕಾನೂನು ದೇಶದ ಕಾನೂನನ್ನು ಅರ್ಥ ಮಾಡಿಸಿ ತಂದು ಎದುರು ಕೂಡಿಸಿ ರಾಜಿ ಮಾಡಿ ಹಸಿ ಖುಷಿ ಮಾಡಿ ಶಾಂತಿ ಕಾಪಾಡಬೇಕು. ಅದೇ ನಿಮ್ಮ ಕೆಲಸ. ಅವ್ರು ಬರುವುದಿಲ್ಲ, ನಾವೇನು ಮಾಡೋಣ ಅಂತ ಕೇಳಿದ್ರೆ ಈ ಅಸಹಾಯಕತೆ ನಡೆಯೋದಿಲ್ಲ. ನಾಳೆ ಎಲೆಕ್ಷನ್ ಸಲುವಾಗಿ ಚರಂತಿ ಮಠ್ ಅವರು ಅದರ ಹಿಂದೆ ಕಳೆದ ಎಲೆಕ್ಷನ್ನಲ್ಲಿ ಅವ್ರು ಸೋತು ಹೋಗಿದ್ದಾರೆ. 1-2 ವರ್ಷ ಸೋತಿದ್ದನ್ನು ತಾಳ್ಕೊಳಕ್ಕೆ ಆಗ್ತಾ ಇಲ್ಲ ಅವರಿಗೆ. ಈಗ ಸಿಟ್ಟಿಂಗ್ MLA ಸತ್ತಿದ್ದು ಅದೊಂದು ದೊಡ್ಡ ಹಬ್ಬ ಸಿಕ್ಕಂಗಾಗಿದೆ ಅವರಿಗೆ. ಹೀಗಾಗಿ ಅಲ್ಲಿಯ ಕಾಮನ್ ಜನರಿಗೆ ಪಾಪ ಅದರ ಅರಿವಿಲ್ಲ, ಅವ್ರು ಯಾರಿಗೂ ಬೇಕಿಲ್ಲ. ನಾವು ಎಲ್ಲ ಕೋಮಿನವ್ರನ್ನೂ ಮಾತಾಡಿಸಿದ್ದೇವೆ. ಅವರು ಇಷ್ಟು ಭಯಗ್ರಸ್ತರಾಗಿದ್ದಾರೆ, ಆಫ್ ದ ರಿಕಾರ್ಡ್ ಹೇಳ್ತಾರೆ, ಆನ್ ದ ರಿಕಾರ್ಡ್ ಏನೂ ಹೇಳೋದಿಲ್ಲ. ಸಹಜವಾಗಿ ಎಲ್ಲ ಏರಿಯಾದೊಳಗೆ ಆಗ್ತಕ್ಕಂಥದ್ದು ಇದೆ. ಸೊ ಅದಕ್ಕೆ ನಾವು ಸರ್ಕಾರಕ್ಕೆ ಸತ್ಯಶೋಧನಾ ಸಮಿತಿ ವತಿಯಿಂದ ಕೆಲವು ರೆಕಮೆಂಡ್ ಮಾಡಿದ್ದೇವೆ. ಏನು ರೆಕಮೆಂಡ್ ಮಾಡಿದ್ದೇವೆ? ನಾವು ಇಡೀ ಕಮಿಟಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಸರ್ಕಾರಕ್ಕೆ ಸಲ್ಲಿಸಿ ಗೃಹ ಮಂತ್ರಿಯವರಿಗೆ, ಮುಖ್ಯಮಂತ್ರಿಯವರಿಗೆ ನಮ್ಮ ನಿಯೋಗ ಭೇಟಿ ಆಗ್ತದೆ. ಬರಲಿರುವ ಹೋಳಿ ಹುಣ್ಣಿ ಇರ್ಬೋದು, ಉಗಾದಿ ಇರ್ಬೋದು, ರಂಜಾನ್ ಇರ್ಬೋದು, ಅಲ್ಲಿ ಕೋಮು ದಂಗೆ ಆಗಲಾರ್ದಂಗೆ ನೋಡಿಕೊಳ್ಳಬೇಕು. ಅಲ್ಲಿಯ ಅಧಿಕಾರಿಗಳ ಅಸಹಾಯಕತೆಯನ್ನು ನಿಲ್ಲಿಸಬೇಕು. ಅಸಹಾಯಕರಾದ ಅಧಿಕಾರಿಗಳನ್ನ ತೆಗೆದು ಕಾನೂನನ್ನು ಗೌರವಿಸುವ, ಗಟ್ಟಿಯಾಗಿ ಅದನ್ನು ಆಚರಿಸುವಂಥ ಬೇರೆ ಸಿಬ್ಬಂದಿಗಳನ್ನ ತಂದು ಹಾಕಲಿಕ್ಕೆ ಅಲ್ಲಿ ಸಾಧ್ಯ ಆಗಬೇಕು. ಮತ್ತು ಇಡೀ ಪ್ರಕರಣ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಸಿದ್ಧಲಿಂಗ ಸ್ವಾಮಿ ಅಂಥವ್ರನ್ನ ಹಿಡಿದು ಒಳಗೆ ಹಾಕಲಿಕ್ಕೆ ಭಾಳ ದೊಡ್ಡ ಬರೀ FIR ಮಾಡೋದಲ್ಲ, FIR ಮಾಡೀವಿ ಅಂತ ಹೇಳ್ತಾರೆ. ಅಂಥವು 10 FIR ಹಾಕ್ಕೊಂಡಾರ ಅವರು. ಆ FIRಲಿಂದ ಏನು ಉಪಯೋಗ ಇಲ್ಲ. ತಕ್ಷಣ ತನಿಖೆಯಾಗಿ ಅಂಥವ್ರನ್ನ ಬಂಧಿಸಿ ಒಳಗೆ ಹಾಕಿ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಆಗಬೇಕು. ಇವು ನಮ್ಮ ಮುಖ್ಯವಾದ ಡಿಮ್ಯಾಂಡ್ಗಳು.